ಅದು 10 ದಿನ ಹಿಂದೆನೆ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡ್ಬೇಕಂತ ಅದೇನಾಗಿದೆ ಮುಂಚೆಯಿಂದ ಕಾವೇರಿ ನೀರಿದೆ. ಇವ್ರೇನು ಮಾಡಿದ್ದಾರೆ, ಒಂದೊಂದು ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲಿಗಲ್, ನಮಗೆಲ್ಲ ಗೊತ್ತೈದಂಗೆ. 3 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕ್ಕೊಂತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಂಡು ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ಕೆಲವು 15 ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ, ನಮ್ಮ ಒಗ್ಬೋರ್ಡು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕ್ಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತೊಗೊಳಕ್ಕೆ ಮೋಟ್ರುಗಳು ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಳ್ತಾರೆ. ಈ ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕಿನೇ 15 ದಿನ ಹಿಂದೆನೇ ನಾನು ಬಂದು ಎಲ್ಲರಿಗೂ ನೀರು ಸಿಗ್ಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೇ ಗುದ್ಲಿ ಪೂಜೆ ನಾನು ಮಾಡೋಗಿರೋದು. ಒಂದ್ ನಿಮಿಷ, ನೀಗರ್ ಮೋಟರ್ ಯಾರು ಹಾಕೊಂತ ಇರೋದು? ಮೋಟರ್ ಹಾಕೊಂತ ಇರೋದು ಯಾರು? ಇಲ್ಲಿ ಕೇಳ್ರಿ, ಒಬ್ರು ಕೇಳ್ರ ಪ್ರಶ್ನೆ. ನೀವು ಈಗ ಒಂದೇ ನಿಮಿಷ, ಈಗ ನಿಮ್ಮ ಮಾತಿಗೆ ಪ್ರಶ್ನೆಗಳು, ಅವ್ರ ಮಾತಿಗೆ ಪ್ರಶ್ನೆಗಳು. ಆಯ್ತು, ನೀವ್ ಹೇಳಿ. ನಿಮ್ಗೆ ಈಗ ಒಂದ್ ನಿಮಿಷ, ಈಗ ಹೇಳ್ರಿ, ಇಲ್ಲಿ ಈಗ ನೀರ್ ಇಲ್ಲಿಗೆ ಬಿಡ್ತೀವಿ, ಆಲ್ಟರ್ನೇಟ್ ಒಂದಿನ ನೀರ್ ಬಿಡ್ತೀವಿ. ಇವ್ರೇನ್ ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ ನೋಡಿ. ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟವ್ರೆ. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ, ನೀರು ಪ್ರೆಷರ್ ಕಡಿಮೆ ಆಗ್ತದೆ ತಾನೆ. ಆ ಕಾರಣಕ್ಕೆ ಆಗಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದ್ದಾರೆ ಕೇಳಿ, ಎಲ್ಲ ಊರವ್ರನ್ನ ಎಲ್ಲ ತೊಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡ್ಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತೊಗೊಂಡು ಮೋಟ್ರುಗಳು ಆಗಬೇಡಿ ಅಂತಾನು ಹೇಳಿದ್ದೀನಿ ನಾನು. 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಷ್ಟು ಜನ ಕೆಳಗಡೆನೆ ಬಂದು ನೀರು ಹಿಡಿತಾ ಇರೋದು. ಅದು 1 ಫ್ಲೋರ್ ಇಲ್ಲಿ 4 ಕೆಳಗಡೆ ನೀರು ಹಿಡಿದ್ರೆ ಏನು ಸಮಸ್ಯೆ ಆಗಲ್ಲ ಗುರುಗಳೇ, ಹೇಳಿ. ಇಲ್ಲ, ಅವಳು ಇದಾಗ ಹೋಗಿ ಮೋಟ್ರ್ ಕನೆಕ್ಷನ್ ಕೊಡಕ್ಕೆ ಹೋಗ್ಬಿಟ್ಟು ಅಲ್ಲಿ ನೋಡಿ, ವೈರ್ಗೆ ಕನೆಕ್ಷನ್ ಅಲ್ಲಿ ನೋಡಿ, ಇಲ್ಲಿದೆ ನೋಡಿ, ವೈರ್ ಕನೆಕ್ಷನ್ ಕೊಡಕ್ ಹೋಗಿ ಅವರು ಮೋಟರ್ ಹಾಕಕ್ ಹೋಗಿದಲ್ರಿ, ಕರೆಂಟ್ ತಗೊಳಕ್ ಹೋಗಿರೋದು. ಅರೆ ಎಲ್ಲಿ ತಗೊಂತಾರೆ, ಎಲ್ಲ ಇಲ್ಲಿಗೆಲ್ಲ ಆಗಿ. ಅರೆ ಅಮ್ಮ, ಇಲ್ಲೇನಾಗಿದ್ದಾರೆ, ಇಲ್ಲಿಗಲ್ ಒಬ್ರು ಇದ್ರೆ ಮಾತಾಡ್ಬೋದು ನಾನು. ಅಮ್ಮ ಇಲ್ಲಿ ಕೇಳಮ್ಮ, ಇಲ್ಲಿ ಈಗ ಬಂದಿದ್ದೀರಾ ನೀವು, ಈಗ ನೋಡಿ ಸಿಂಗಲ್ ಮನೆ ಇರ್ತದೆ, 1 ತಿಂಗಳಲ್ಲಿ ನೋಡಿ 4 ಫ್ಲೋರ್ ಆಗಿರ್ತದೆ. ಈಗ ನೋಡಿ, ಈಗ ನೀವೇ ಸರ್ವೆ ಮಾಡ್ಕೊಂಡು ಹೋಗಿ. ಈಗ ಪರಿಹಾರ ನನ್ನ ಕಡೆ, ಪರಿಹಾರದಿಂದ ಹೆಚ್ಚಾಗಿ ಈಗ ಅವಳನ್ನ ಕರ್ಕೊಂಡು ಬರಕ್ ಆಗಲ್ಲ. ಆ ಘಟನೆ ಆಗ್ಬಾರ್ದಾಗಿತ್ತು. ಆ ಘಟನೆ ಈಗ ಇಲ್ಲಿಗಲ್ ಕರೆಂಟ್ ತಗೊಂಡ್ರೆ ಯಾರು ಆಗ್ತಾರೆ? ಈಗ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡು ಯಾವುದು ಈಗ ತಗೊಂಡು ಅದಕ್ಕೆ ತಾನೇ ನಾನು ಬಂದು 15 ದಿನ ಬಂದೆ ಬುದ್ಧಿ ಮಾತು ಹೇಳ್ಬಿಟ್ಟು ಹೋಗಿದ್ದೀನಿ ನಾನು. 15 ದಿನ ಹಿಂದೆ 15 ದಿನ ಹಿಂದೆ ಬಂದು ಯಾರಿಗೂ ಬಿಡಲ್ಲ ರೀ ಇಲ್ಲಿ. ಇದು ಕೇಳ್ರಿ, ಇಲ್ಲಿ ಯಾರನ್ನ ಬಂದು ಏನಾರು ಮಾಡಕ್ ಹೋದ್ರಿ ಇಲ್ಲಿ ಒಳಗಡೆನೆ ಬಿಡಲ್ಲ. ಬಂದಿಲ್ಲ ಅಂದ್ರೆ ಓಟ್ ಏನಿಗೆ ಕೊಡ್ತಾರೆ? ಮೊನ್ನೆ ಏನಿಗೋ 2000 ಓಟ್ ಕೊಟ್ರು ಏವನಿಗೆರಮ್ಮ. ಈಗ ಮೊನ್ನೆ 23 ಚುನಾವಣೆಯಲ್ಲಿ 1900 ಓಟ್ ಯಾರು ಕೊಟ್ಟಿರೋದು? ನನಗೆ ಕೊಟ್ಟಿರೋದು. ಎಷ್ಟು? 1900 ಓಟ್ ಕೊಟ್ಟಿದ್ದಾರೆ. ಬಂದಿಲ್ಲ ಅಂದ್ರೆ ಓಟ್ ಕೊಡ್ತಾರ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.